ಎಲ್ಲ ವರ್ತಕರ ಸಂಘದ ಸ್ನೇಹಿತರಿಗೆ ನಮಸ್ಕಾರ. ಇಲ್ಲಿ ಈ ಒಂದು ಅಕೌಂಟ್ ಅಲ್ಲಿ ಬಹಳ ಪ್ರಭಾವಿಗಳು, ಬಹಳ ಬುದ್ಧಿಜೀವಿಗಳು, ವ್ಯಾಪಾರಸ್ಥರು ಎಲ್ಲರೂ ಇದ್ದೀರಿ. ನಿನ್ನೆ ನಮ್ಮ ಸನ್ಮಾನ್ಯ ಗೌರವಾನ್ವಿತ ಶಾಸಕರು ನನ್ನ ಬಗ್ಗೆ ಕೆಲವು ಸಂಗತಿಗಳನ್ನ ಮಾತಾಡಿದ್ದಾರೆ. ನಾನು ರಾಜಕಾರಣಕ್ಕೆ ಬಂದು ವಾತಾವರಣ ಕೆಡಿಸ್ಬಿಟ್ಟೆ ಅಂತ. ಇದು ಎಷ್ಟು ಮಾತ್ರ ಸರಿ ಇರೋದು ನೀವೆಲ್ಲರೂ ಅರ್ಥ ಮಾಡ್ಕೊಂಡಿರ್ತೀರ. ಒಂದು ದಿನಾನೂ ಕೂಡ ನಾನು ಭ್ರಷ್ಟಾಚಾರಕ್ಕೆ ಅವಕಾಶ ಕೊಟ್ಟವನಲ್ಲ, ನಾನು ಭ್ರಷ್ಟಾಚಾರ ಮಾಡಿದವನಲ್ಲ, ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ. ಈಗ ನೋಡಿ, ಈ ಒಂದು ವಿಡಿಯೋ ಕಳಿಸಿದ್ದೀನಿ, ಇದರಲ್ಲಿ ಬಂದಿದೆಯಲ್ಲ, ಇದು ಅವರ ಮಗನ ಅಂದ್ರೆ ಅವ್ರ ಬೀಗರು ಮಂಡೂರಲ್ಲಿದ್ದಾರೆ. ಆ ಬೀಗರ ಕುಟುಂಬದವರು ಈ ಜಮೀನನ್ನ ಅಕ್ರಮ ದಾಖಲೆಗಳು ಮಾಡಿ ರಿಜಿಸ್ಟರ್ ಮಾಡ್ಕೊಂಡಿರೋದಕ್ಕೆ ದಾಖಲೆ ನನ್ನ ಹತ್ರ ಇದೆ. ಅದು ಪೂರ್ತಿ ಎನ್ಕ್ವೈರಿ ಆಗಿ ಅದು ರಿಪೋರ್ಟ್ ಬರೋವರೆಗೂ ಅವರು ಒಪ್ಕೊಳ್ಳಲ್ಲ, ಅದು ಗೊತ್ತು. ಯಾಕಂದ್ರೆ ಸಾಕ್ಷಿ ಎಲ್ಲಿದೆ ಅಂತ ಪ್ರತಿ ಸಾರಿ ಮಾತಾಡ್ತಾರೆ. ಆದ್ರೆ ಇಂಥ ಕೆಲಸಗಳು ನಾವು ಯಾವ್ದಾದ್ರು ಒಂದು ಮಾಡಿದೀವ ಹೇಳ್ರಿ? ಇಂಥ ಬೇಕಾದಷ್ಟು ಇದ್ದಾವೆ. ನಾನು ಪುಳಿಯೋಗರೆ ಕೊಟ್ಟು ಓಟ್ ಹಾಕ್ಸ್ಕೊಂಡಿದ್ದೀನಿ, ಎಲ್ರು ಗೊತ್ತಿದೆ ಅಂತ ಎಲ್ರು ಚರ್ಚೆ ಮಾಡೋದು ಸಹಜ. ಅದೊಂದೇ ಮಾಡಿಲ್ಲ, ಸಾಕಷ್ಟು ಕಾರ್ಯಕ್ರಮಗಳು ಮಾಡಿದೆ ನಾನು. ಆಮೇಲೆ ನಂಬಿ ನನಗೆ ಓಟ್ ಕೊಟ್ಟರು, 27,000 ಲೀಡ್ ಕೊಟ್ಟರು ಫಸ್ಟ್, ಆಮೇಲೆ 50-60,000 ಲೀಡ್ ಕೊಟ್ಟರು. ಇವರು ನಾನು ಸ್ಥಳೀಕನು ಅಂತ ಹೇಳಿ ಅವರು ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ದಾಗ ಎಷ್ಟು ಲೋಡುಗಳು ಅಕ್ಕಿ ಏನಾಯ್ತು ಅನ್ನೋದು ಜಗಜ್ಜಾಹಿರ. ಅದು ನಾನು ಅಂತ ಕೆಲಸ ಮಾಡಿ ಓಟ್ ಹಾಕ್ಸ್ಕೊಂಡ ಇಲ್ಲ. ಲೋಕಲ್ ಅವರು ಅಂತೇಳಿ ಗೌರವ ಕೊಟ್ಟು ಓಟ್ ಹಾಕಿದ್ದಾರೆ ಜನ. ಆದ್ರೆ ಇಂಥವೆಲ್ಲ ಆ ನಂಬಿಕೆ, ಜನ ಆಸೆ ಇಟ್ಟು ನಂಬಿಕೆ ಇಟ್ಟು ಏನ್ ಕೊಟ್ರು ಅದನ್ನ ಉಳಿಸ್ಕೊಳ್ಳೋಂಥ ಕೆಲಸ ಆಗಿದ್ಯಾ? ದಯವಿಟ್ಟು ನೀವೇ ಅರ್ಥ ಮಾಡ್ಕೊಳ್ಳಿ. ಇದು ಯಾಕೆ ಹಿಂಗೆ ಈ ತರ ಎಲ್ಲ ಮಾತಾಡ್ತಾರೆ ನನಗೆ ಬಹಳ ನೋವಾಗುತ್ತೆ. ನಾನೇನು ರಾಜಕಾರಣಕ್ಕೆ ಬಂದಿದ್ದೀನಿ, ನಾನೇನೋ ಒಂದು ಕೊಡುಗೆಗಳು ಯಾವತ್ತೂ ಕೊಡ್ತಾನೆ ಇದ್ದೀನಿ. ಯಾವತ್ತು ನಿಲ್ಸಿದ್ದೀನಿ ಹೇಳಿ? ನನ್ಗೆ ಯಾವ್ದೋ ಒಂದು ಸಣ್ಣ ಸೇವೆ ನಡೀತಾ ಇರುತ್ತೆ. ನಾನೇನು ಬಂದು ಡೈರೆಕ್ಟ್ ಆಗಿ ಯಾರ್ದಾದ್ರು ಜನಗಳು ಕೊಟ್ಟನ? ಖಂಡಿತ ಇಲ್ಲ. ನಮ್ಮ ಹುಡುಗರ ಕೈಯಲ್ಲಿ ಹಂಚಿಸ್ತಾ ಇದ್ದೀನಿ ವಿನಃ ನಾನು ಬಂದು ನಿಂತ್ಕೊಂಡು ಒಂದ್ ಕಡೆನೂ ನಾನು ಕೆಲಸ ಮಾಡಿಲ್ಲ. ಆದ್ರೆ ಈ ಅಪ್ಪ ಮತ್ತೆ ಬಂದ್ಬಿಟ್ಟಿದ್ದಾರೆ, ರಾಜಕೀಯನ ಹಾಳು ಮಾಡ್ತಾವ್ರೆ, ಕೆಡಿಸ್ತಾವ್ರೆ ವಾತಾವರಣ ಅಂತೆಲ್ಲ ಮಾತಾಡ್ತಾರೆ. ಇದು ಎಷ್ಟು ಮಾತ್ರ ಸರಿ ಅಂತ ನೀವು ಬುದ್ಧಿಜೀವಿಗಳು ನೀವೇ ಅರ್ಥ ಮಾಡ್ಕೋಬೇಕು ಅಂತ, ಸಾಧ್ಯ ಆದ್ರೆ ಅವ್ರಿಗೆ ಕಿವಿ ಮಾತು ಹೇಳಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ರಿಯಲ್ ಎಸ್ಟೇಟ್ ಅಲ್ಲಿರೋರು ಬಂದಿದ್ದಾರೆ, ಇಲ್ಲಿ ರಾಜಕೀಯ ಮಾಡ್ತಾರೆ ಅಂತ ಹೇಳ್ತಾರೆ. ಇವ್ರು ಯಾವ ರಿಯಲ್ ಎಸ್ಟೇಟ್ ಮಾಡ್ತಿಲ್ವಾ? ಇನ್ ನೋಡಿ, ಇವ್ರು ಮಾಡೋ ರಿಯಲ್ ಎಸ್ಟೇಟ್ಗಳು ಇಂಥವೆ. ಈಗ ಬಂದಿದೆಯಲ್ಲ ವಿಡಿಯೋ, ಇಂಥವೆ. ಇಂಥದಕ್ಕೆಲ್ಲ ಆಸ್ಪದ ತಾಲೂಕಲ್ಲಿ ಅವ್ರು ನೇರವಾಗಿರ್ಬೋದು, ಇಂಡೈರೆಕ್ಟ್ ಆಗಿರ್ಬೋದು, ಅವ್ರಿಗೆ ಸಹಕಾರ ಇಲ್ಲದೆ ಇಂಥ ಕೆಲಸಗಳು ನಡೆಯಲ್ವಲ್ಲ. ನಮ್ಮೂರು ಶಿವಾರಪಟ್ಟಣ, ಇಲ್ಲಿ ಸುಮಾರು 50 ಎಕರೆ ಜಮೀನ ಈ ದಾಖಲೆಗಳು ಸೃಷ್ಟಿ ಮಾಡಿ ನುಗ್ಗಿದಾರಲ್ಲ, ಇದು ಎಷ್ಟು ಸರಿ? ಅರ್ಥ ಮಾಡ್ಕೋಬೇಕು ಶಾಸಕರು. ಇಂಥವೆಲ್ಲ ನಾವು ಮಾಡಿದ್ದೀವ? ಒಂದು ಚದರಡಿ ಅಡಿ ನಾನು ಎಲ್ಲಾದ್ರೂ ಸರ್ಕಾರಿ ಜಮೀನ ನಾನು ಕಬಳಿಸಿರೋದು ಒಂದೇ ಒಂದು ಚದರಡಿ. 10 ವರ್ಷದ ಅಧಿಕಾರ ಅವಧಿಯಲ್ಲಿ ನಾನು 2 ಬಾರಿ ನಿಮ್ಮೆಲ್ಲರ ದಯ ಆಶೀರ್ವಾದದಿಂದ ಶಾಸಕನಾದೆ. ನಾನು ಯಾವತ್ತೂ ಕೂಡ ಒಂದು ಚದರಡಿ ಕೂಡ ಸರ್ಕಾರಿ ಜಮೀನ ನಾನು ಮುಟ್ಟಿದವನಲ್ಲ. ಈಗ ನಡೀತಾ ಇರುವಂತದ್ದು ಏನು? ಒಂದು ತಾಲೂಕ್ ಆಫೀಸಲ್ಲಿ ಉಚಿತವಾಗಿ ಒಂದು ಪಾಣಿ ಸಿಗುತ್ತಾ ಹೇಳ್ರಿ? ಮುನ್ಸಿಪಾಲ್ಟಿನಲ್ಲಿ ಕಾಸು ಇಲ್ದೆ ಖಾತಾ ಆಗತ್ತಾ ಹೇಳ್ರಿ? ನಮ್ಮ ಅಧಿಕಾರ ಅವಧಿಯಲ್ಲಿ ಆ ತರ ಎಲ್ಲ ಯಾವತ್ತಾರು ಮಾಡಕ್ ಬಿಟ್ಟಿದೀವ? ಏನು ಯಡಿಯೂರಪ್ಪನವರು, ರಾಘರಾಜ್ ಸಾರು ಎಲ್ರು ಪೀರಿಯಡ್ ಅಲ್ಲಿ ಎಷ್ಟು ಚೆನ್ನಾಗಿತ್ತು, ಆಮೇಲೆ ವಾತಾವರಣ ಕೆಡಿಸ್ಬಿಟ್ರು ಅಂತಿರಲ್ಲ. ಅವರ ಪೀರಿಯಡ್ ಅಲ್ಲೆಲ್ಲ ಈ ತರ ಲಂಚಗೊಳಿತಿನ ಇತ್ತ, ಈ ತರ ಎಲ್ಲ ಅಕ್ರಮಗಳಿತ್ತ? ಅವರು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ಮಾತಾಡೋಕ್ ಮೊದ್ಲು ಇವೆಲ್ಲ ತಲೆಯಲ್ಲಿ ಇಟ್ಕೊಂಡು ಮಾತಾಡ್ಬೇಕಾಗಿತ್ತು ನನ್ನ ಮೇಲೆ. ಇದು ಬಹಳ ನೋವಾಗುತ್ತೆ ನನಗೆ.